ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ಬಹುಶಃ ವಿನಾಶಕಾಲ ಹತ್ರ ಬಂದಾಗ ಅಧಿಕಾರ ಮತದಿಂದ ಅಜೀರ್ಣ ಆಗೋಷ್ಟು ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಶಿವಕುಮಾರ್ ನೇತೃತ್ವದ ಸರ್ಕಾರ ರೈತ ಸಮುದಾಯಕ್ಕೆ ದ್ರೋಹ ಮಾಡ್ತಾ ಇದೆ. ಹಣದ ಬಲದಿಂದ, ತೋಳು ಬಲದಿಂದ, ಅಧಿಕಾರ ಬಲದಿಂದ ಜಾತಿಯ ವಿಷಬೀಜವನ್ನು ಬಿತ್ತಿ ನಾವೇನ್ ಬೇಕಾದರೂ ಸಾಧಿಸಬಹುದು ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಎಲ್ಲ ಜಲಾಶಯಗಳು ಬತ್ತೋಗಿದೆ. ಮುಂದಿನ ಭವಿಷ್ಯದ ಬಗ್ಗೆ ಜನ ಚಿಂತೆ ಮಾಡ್ತಾ ಇದ್ದಾರೆ. ಬಿತ್ತಿದ ಬೀಜ ಮೊಳಕೆ ಹೊಡೆದಿಲ್ಲ. ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತ ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಇತರ ಜನ ಎಲ್ಲರೂ ಸೇರಿ ಡೆಲ್ಲಿಗೆ ಹೋಗಿ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಹೊರತು ಯಾವನಾದ್ರೂ ಒಬ್ಬ ಈ ರಾಜ್ಯದ ಜನರ ಸಂಕಷ್ಟವನ್ನು ಕೇಳೋದಕ್ಕೋಸ್ಕರ ಯಾವುದಾದ್ರೂ ಜಿಲ್ಲೆಗೆ ಹೋಗಿ ಜನರನ್ನ ಒಟ್ಟಿಗೆ ಸೇರಿಸಿ ಅವರ ಕಷ್ಟ ಸುಖವನ್ನು ವಿಚಾರಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ನಾನು ಹೇಳ್ತೇನೆ, ಈ ಶಿವಕುಮಾರ್ ಸರ್ಕಾರಕ್ಕೆ ಏನು ಅಧಿಕಾರ ಮತದಿಂದ ದೊಡ್ಡ ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ರೀತಿ ತೊಗಲಕ್ ದರ್ಬಾರನ್ನೇ ನಡೆಸಕ್ ಹೊರಟಿದ್ದೀರಾ. ಬಹುಶಃ ಇದು ಕೊನೆಯ ತುದಿಗೆ ಮುಟ್ತಾ ಇದೆ. ನಾನು ಹೇಳ್ತೇನೆ, ಈ ಸರ್ಕಾರಕ್ಕೆ ಇದು ಸಾಂಕೇತಿಕವಾಗಿ ಇಲ್ಲಿ ಹೋರಾಟ ನಡೀತಾ ಇದೆ. ನೀವು ಯಾವ ಜಿಲ್ಲೆಗೆ ಹೇಳಿದ್ರು ಸಹ ನಾನು ಬಂದು ಒಂದು ಅರ್ಧ ದಿವಸ ಇದ್ದು ಜನರ ಸಂಕಷ್ಟಕ್ಕೆ ಸ್ಪಂದಿಸಕ್ಕೆ ಸಿದ್ಧ ಇದ್ದೇನೆ. ನಾವೆಲ್ಲ ಒಟ್ಟಾಗಿ ಸೇರಿ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕಾಗಿದೆ. ಇಲ್ಲದಿದ್ರೆ ನಾಡಿನ ಜನತೆಗೆ ಭವಿಷ್ಯ ಇಲ್ಲ. ಇಂಥ ವಿಚಿತ್ರವಾದ ಪರಿಸ್ಥಿತಿ ಇರುವಂತ ಈ ಸಂದರ್ಭದಲ್ಲಿ ಇವತ್ತು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬಹುಶಃ ನಿಮ್ಮ ತೊಗಲಕ್ ದರ್ಬಾರಕ್ಕೆ ಕೊನೆ ಹಾಡೋದಕ್ಕೋಸ್ಕರ ಇಲ್ಲಿ ನಾವು ಸೇರಿದ್ದೇವೆ. ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗೆ, ನೀವು ಟೌನ್ಶಿಪ್ ಮಾಡೋದಾದ್ರೆ ಬಿಡದಿನೇ ಬೇಕಾ? ಎಲ್ಲರೂ ಸಹ ವಿರೋಧ ಮಾಡ್ತಾ ಇದ್ದಾರೆ. ಕೆಲವರು ಒಪ್ಪಿಗೆ ಕೊಟ್ಟಿದ್ದಾರೆ, ನಾನು ಅಲ್ಲೇ ಮಾಡೋದು ಅಂತೇಳಿ ಏನು ದರ್ಪವನ್ನು ತೋರಿಸ್ತಾ ಇದ್ದೀರಾ? ಅಧಿಕಾರ ಮತದಿಂದ ನೀವೇನ್ ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಭಾವನೆಯಿಂದ ನೀವು ತೊಡಗಿದ್ದೀರಾ. ಇದನ್ನ ಕೊನೆ ಮಾಡೋದಕ್ಕೆ ಈ ಸಭೆಯಲ್ಲಿ ಪ್ರಾರಂಭ ಆಗಿದೆ. ನಾನು ಹೇಳ್ತೇನೆ, ಶಿವಕುಮಾರ್ ಅವರಿಗೆ ನಿಜಕ್ಕೂ ನಿಮ್ಮ ರಾಜ್ಯದ ಜನರಿಗೆ ಕಳಕಳಿ ಇದ್ರೆ ಈ ಬಿಡದಿನಲ್ಲಿ ಟೌನ್ಶಿಪ್ ಮಾಡುವಂತಕ್ಕೇನು ಹೊರಟಿದ್ದೀರಾ ಅದನ್ನ ಕೈ ಬಿಟ್ಟು ಬೇರೆ ಕಡೆ 100 ಎಕರೆ ಜಮೀನಿದೆ, ಸರ್ಕಾರಿ ಜಮೀನೇ ದೊಡ್ಡ ಪ್ರಮಾಣದಲ್ಲಿದೆ. ಇಲ್ಲಿ ಯಾಕೆ ಮಾಡಕ್ ಹೊರಟಿದ್ದೀರಾ? ರಿಯಲ್ ಎಸ್ಟೇಟ್ ಮಾಡಿ 100 ಕೋಟಿ ಲೂಟಿ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಅನ್ನುವಂಥದ್ದು ಜಗಜ್ಜಾಹಿರಾಗಿರುವಂತ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನೀವು ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ನಡೆಯುತ್ತೆ ಅನ್ನುವಂಥ ಭ್ರಮೆನಲ್ಲಿ ನೀವೇನಿದ್ದೀರಾ, ಇದಕ್ಕೆ ಕೊನೆ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧ ಇದೆ. ಈ ಭಾರತೀಯ ಜನತಾ ಪಾರ್ಟಿ, ಜನತಾದಳ, ಕುಮಾರಸ್ವಾಮಿ ಅವರು ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಈ ಸರ್ಕಾರಕ್ಕೆ ಕೊನೆ ಮೊಳೆ ಹೊಡೆಯೋದು ಅಂತ ಪ್ರಯತ್ನ ನಡೀತಾ ಇದೆ. ಬಹುಶಃ ಇದು ಕೇವಲ ಇಲ್ಲಿ ಬೆಂಗಳೂರಿಗೆ ಸೀಮಿತವಾಗಿಲ್ಲ. ನಾನು ಈಗಾಗಲೇ ಹೇಳಿದಂತೆ ಬೆಂಗಳೂರಿನ ಸುತ್ತಮುತ್ತ ರಾಜ್ಯದ ಯಾವುದೇ ಭಾಗದಲ್ಲಾದರೂ ಸಹ 1 ಗಂಟೆ 2 ಗಂಟೆ ನಾನು ಬರಕ್ಕೆ ಸಿದ್ಧ ಇದ್ದೇನೆ. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಪ್ರಾರಂಭ ಆಗಬೇಕಾಗಿದೆ. ಇವತ್ತು 103-104 ವರ್ಷದ ಅಜ್ಜಿ ನಮ್ಮ ಪಕ್ಕದಲ್ಲಿ ಕುಂತಿದ್ದಾರೆ.
ಇದು ಸಣ್ಣ ಸಂಗತಿ ಅಲ್ಲ. ಎಲ್ಲರೂ ಇವತ್ತು ಕೈ ಜೋಡಿಸಕ್ಕೆ ಬಂದಿರುವಂತ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಈ ಶಿವಕುಮಾರ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ಈಗಲಾದರೂ ಬಿಡದಿಯಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಕಿತ್ಕೊಳ್ಳಕ್ಕೆ ಹೊರಟಿದ್ದೀರಾ, ಇದನ್ನು ನಿಲ್ಲಿಸಬೇಕು. ಇದರ ಬದಲಿಗೆ ಬೇರೆ ಎಲ್ಲಿ ಬೇಕಾದ್ರೂ ಸರ್ಕಾರಿ ಜಾಗನೇ ಇದೆ, ಗೋಮಾಳ ಇದೆ, ಬೇಕಾದಷ್ಟು ಜಮೀನಿದೆ, ಅಲ್ಲಿ ಬೇಕಾದ್ರೆ ನೀವು ಮಾಡಬಹುದು. ಇದು ಯಾವುದೇ ಕಾರಣಕ್ಕೆ ಸಹಿಸಕ್ಕಾಗೋದಿಲ್ಲ. ಮೊನ್ನೆ ನಿಮ್ಮ ಅಧಿಕಾರಿಗಳ ದರ್ಪದಿಂದ ಅಲ್ಲಿ ಹೋದ ಅಧಿಕಾರಿಗಳ ಜೊತೆಗೆ ಏನು ಗೊಂದಲ ಆಗಿದೆ, ಆ ಮಹಿಳೆಯರ ಬಗ್ಗೆ, ರೈತರ ಬಗ್ಗೆ ಕೇಸ್ಗಳನ್ನು ಹಾಕಿದ್ದೀರಾ. 24 ಗಂಟೆಯಲ್ಲಿ ವಿತ್ಡ್ರಾ ಮಾಡಬೇಕು, ವಾಪಸ್ ತಗೊಳ್ಬೇಕು. ಇಲ್ಲದೆ ಇದ್ರೆ ಇದೇ ರೀತಿಯ ಹೋರಾಟ ರಾಜ್ಯದ ಎಲ್ಲ ಕಡೆ ನಡೆಯುತ್ತೆ. ಅದೆಷ್ಟು ಜನ ಬಂಧಿಸ್ತೀರಾ, ಅದೆಷ್ಟು ಜನ ಮೇಲೆ ಕೇಸ್ ಹಾಕ್ತೀರಾ ನಾವು ನೋಡ್ತೇವೆ. ಈ ರೀತಿಯ ದುಸ್ಸಾಹಸಕ್ಕೆ ನೀವು ಕೈ ಹಾಕಬೇಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೇನೆ. ನಿಮ್ಮ ರಿಯಲ್ ಎಸ್ಟೇಟ್ ಲಾಭಕ್ಕಾಗಿ ಹೈಕಮಾಂಡ್ಗೆ ಕಪ್ಪ ಸಲ್ಲಿಸೋದಕ್ಕಾಗಿ ನಮ್ಮ ಬಡ ರೈತರನ್ನ ಒಕ್ಕಲೆಬ್ಸುವಂತ ನಿಮ್ಮ ಈ ಕೆಲಸ ಇದು ಸಾಧ್ಯನೇ ಇಲ್ಲ. ಈ ಟೌನ್ಶಿಪ್ ಯೋಜನೆ ತಕ್ಷಣ ನಿಲ್ಲಿಸಿ ರೈತರ ಪರವಾದಂತ ನಿರ್ಧಾರವನ್ನು ಪ್ರಕಟಿಸಿ. ಇದು ನಮ್ಮ ಕೋರಿಕೆ ಅಲ್ಲ, ಇದು ನಮ್ಮ ಹಕ್ಕೊತ್ತಾಯ. ಬೆಂಗಳೂರಿನ 2ನೇ ವಿಮಾನ ನಿಲ್ದಾಣವನ್ನ ತುಮಕೂರು ಭಾಗದಲ್ಲಿ ಮಾಡಿದ್ರೆ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಜನರಿಗೆ ಅನುಕೂಲ ಆಗುತ್ತೆ. ಅಲ್ಲಿ ಸರ್ಕಾರಿ ಜಮೀನು ಲಭ್ಯ ಇದೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬೇಕಿರುವಂತಹದ್ದು ರಿಯಲ್ ಎಸ್ಟೇಟ್ ದಂಧೆಕೋರರ ಒಂದು ಹಿತರಕ್ಷಣೆಗಾಗಿ ವಿಮಾನ ನಿಲ್ದಾಣವನ್ನ ಕನಕಪುರಕ್ಕೆ ಕೊಂಡೊಯ್ಯೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಯಾವುದೇ ಕಾರಣಕ್ಕೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಎಲ್ಲ ರೀತಿಯ ಹೋರಾಟಕ್ಕೆ ನಾವು ಸಿದ್ಧ ಇದ್ದೇವೆ, ಜನ ಸಿದ್ಧ ಇದ್ದಾರೆ. ಈ ರೀತಿಯ ದುಸ್ಸಾಹಸಕ್ಕೆ ನೀವು ಕೈ ಹಾಕಬೇಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಈ ಕಾಂಗ್ರೆಸ್ ತುಷ್ಟೀಕರಣ ಎಷ್ಟು ಕೀಳು ಮಟ್ಟದ್ದು ಅಂದ್ರೆ ಇವರ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಅಕ್ರಮ ವಲಸೆಗಾರರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡೋದಕ್ಕೆ ಹೊರಟಿದ್ದೀರಾ. ಇದರ ಕನ್ನಡಿಗರ ಹಕ್ಕುಗಳನ್ನ ಕಸಿಯುವ ನಿಮ್ಮ ಪ್ರಯತ್ನಕ್ಕೆ ನಾವು ಯಾವುದೇ ಕಾರಣಕ್ಕೆ ಈ ದೇಶದ್ರೋಹಿ ನಡೆಗೆ ಅವಕಾಶ ಕೊಡೋದಿಲ್ಲ. ಇಂತಹ ಕುತಂತ್ರದ ವಿರುದ್ಧ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಕನ್ನಡಿಗರ ಹಿತ ಕಾಯೋದಕ್ಕೆ ನಾವು ಸಿದ್ಧ ಇದ್ದೇವೆ. SIR ಪ್ರಕ್ರಿಯೆ ದುರುಪಯೋಗ ಮಾಡಿಸ್ಕೊಳ್ಳೋದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ದು ಜನ ಇದನ್ನು ನೋಡ್ತಾ ಇದ್ದಾರೆ. ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸೋರಿದ್ದಾರೆ. ನಾನು ಎಂದಿಗೂ ಸಹ ಅಧಿಕಾರಕ್ಕಾಗಿ ರಾಜಕಾರಣ ಮಾಡಿದವನಲ್ಲ. ರೈತರ, ದೀನದಲಿತರ, ಶೋಷಿತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಸರ್ಕಾರ ಇದ್ದಾಗ ನಾವು ಕೊಟ್ಟಂತ ಕಾರ್ಯಕ್ರಮಗಳನ್ನ ಇಂದೂ ಸಹ ಮರೆತಿಲ್ಲ. ನಾವು ಕೊಟ್ಟಂತ ಭಾಗ್ಯಲಕ್ಷ್ಮಿ ಯೋಜನೆ ಪ್ರತಿಯೊಂದು ಮನೆಯಲ್ಲಿ ನಮ್ಮ ತಾಯಿ ನೆಮ್ಮದಿಯಿಂದ ಬದುಕಕ್ಕೆ ತಂದಿರುವಂತ ಕಾರ್ಯಕ್ರಮ. ಜನ ಇವತ್ತು ಯಾವ ರೀತಿ ಸಂತೋಷ ಪಡ್ತಾ ಇದ್ದಾರೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ, ರೈತ ವಿರೋಧಿ ನೀತಿಗಳ ವಿರುದ್ಧ ಇವರನ್ನ ಜನ ಮನೆಗೆ ಕಳಿಸೋವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಾನು ಇಲ್ಲಿರುವಂತ ಎಲ್ಲ ಬಂಧುಗಳಲ್ಲಿ, ತಾಯಂದಿರಲ್ಲಿ ವಿನಂತಿ ಮಾಡ್ತೇನೆ, ಮಾಧ್ಯಮದ ಸ್ನೇಹಿತರಲ್ಲೂ ವಿನಂತಿ ಮಾಡ್ತೇನೆ, ದಯಮಾಡಿ ಈ ಭ್ರಷ್ಟ ಸರ್ಕಾರಕ್ಕೆ ಜನಹಿತವನ್ನ ಮರೆತು ಒಂದು ರೀತಿ ತೊಗಲಕ್ ದರ್ಬಾರ್ ಮಾಡ್ತಿರುವಂತ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂತ ಒಂದು ಹೋರಾಟ ಇವತ್ತೇ ನಡೀತಾ ಇದೆ. ಅದಕ್ಕೆ ಎಲ್ಲರ ಒಂದು ಸಹಕಾರ, ಬೆಂಬಲ ಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ವಾರಕ್ಕೆ 2 ಸಾರಿ ಮಂತ್ರಿಮಂಡಲದ ವಿಸ್ತರಣೆಗಾಗಿ. ಇಲ್ಲಿ ಬರಗಾಲ ಇದೆ, ಜನ ಸಾಯ್ತಾ ಇದ್ದಾರೆ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ, ಕುಡಿಯೋ ನೀರಿನ ಹಾಹಾಕಾರ, ಎಲ್ಲಾ ಜಲಾಶಯಗಳು ಬತ್ತೋಗಿದ್ದಾವೆ. ಇದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಅವ್ರ ಚಿಂತೆ ಇರೋದು
ಯಾರು ಮಂತ್ರಿ ಆಗಬೇಕು, ಯಾರು ಅಧಿಕಾರ ಸ್ಥಾನಮಾನ ಗಳಿಸಬೇಕು ಅನ್ನೋದ್ರ ಬಗ್ಗೆ ತಲ್ಲೀನರಾಗಿದ್ದಾರೆ. ಇಂಥ ಭ್ರಷ್ಟ ಸರ್ಕಾರಕ್ಕೆ ಪಾಠವನ್ನು ಕಲಿಸುವಂಥ ಕೆಲಸ ನಾವು ಎಲ್ಲ ಸೇರಿ ಮಾಡಬೇಕಾಗಿದೆ. ಆ ಕೆಲಸದಲ್ಲಿ ನೀವೆಲ್ಲ ತೊಡಗಬೇಕು ಅಂತ ವಿನಂತಿ ಮಾಡ್ತಾ, ಮತ್ತೊಮ್ಮೆ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರ ಇಡೀ ವಿಶ್ವವೇ ಮೆಚ್ಚುವಂಥ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರಬೇಕಾದ್ರೆ ಅವರಿಗೆ ಸರಿಸಮಾನ ಅಂತ ವ್ಯಕ್ತಿ ಈ ದೇಶದಲ್ಲಿ ಯಾರೂ ಇಲ್ಲ ಅನ್ನೋದು ನಿಮಗೂ ಗೊತ್ತಿರುವಂಥ ಸಂಗತಿ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕರ್ನಾಟಕದಲ್ಲಿ ಬಲಪಡಿಸಬೇಕಾಗಿದೆ. ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕಾಗಿದೆ. ಅದಕ್ಕೆ ನಾವು ನೀವೆಲ್ಲ ಒಟ್ಟಾಗಿ ಸೇರಿ ಹೋರಾಟದಲ್ಲಿ ತೊಡಗೋಣ ಅಂತ ಹೇಳ್ತಾ, ಬಹಳ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು, ನಮ್ಮ ತಾಯಂದಿರು ಬಂದಿದ್ದೀರಾ, ವಯಸ್ಸಾದ ನಮ್ಮ ಅಜ್ಜಿ ಸಾಯಲು ಕುಂತಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಕರ್ನಾಟಕದಲ್ಲಿ ಒಂದು ಬದಲಾವಣೆಯನ್ನು ತರೋಣ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಾರತ್ ಮಾತಾ ಕಿ. ಯಡಿಯೂರಪ್ಪನವ್ರಿಗೆ, ಯಡಿಯೂರಪ್ಪನವ್ರಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.